ಹೇಳಿ, ತಾವು ಹೇಗಿದ್ದೀರಿ? ಎಲ್ಲಿಂದ ಬರ್ತಾ ಇದ್ದೀರಿ? ಆರಾಮ್, ಬೆಂಗಳೂರು. ಬೆಂಗಳೂರೇನಾ? ನೀವೆಲ್ಲ ತುಂಬ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಒಂದೊಂದೇ ವರ್ಡಿಗೆ ಮುಗಿಸ್ಬಿಡ್ತೀರಿ. ಫಸ್ಟಾಗಿ ಹಾಗಿದ್ರೆ ಶುರು ಮಾಡೇ ಬಿಡೋಣ, ಸಮಯ ವ್ಯತ್ಯಾಯಕ್ಕೆ. ಎಸ್, ಈ ಯೋಗ ಅಂದರೆ ಏನು? ಈಗ ಯೋಗದ ಮುಖ್ಯ ಉದ್ದೇಶ ಚಿತ್ತಶುದ್ಧಿ ಅಂತ ಹೇಳ್ತಾರೆ. ಆದರೆ ಇವಾಗ ಯೋಗದ ಹೆಸರನ್ನೇ ಶುದ್ಧಿ ಮಾಡೋ ಪರಿಸ್ಥಿತಿಗೆ ಬಂದುಬಿಟ್ಟಿದೆ. ಹಾರ್ಟ್ ಯೋಗ ಇಂದ, ಕೋಲ್ಡ್ ಯೋಗ ಇಂದ, ಬಿಯರ್ ಯೋಗ ಇಂದ, ತಂತ್ರ ಯೋಗ, ಹಲವಾರು ಯೋಗ ಬಂದು ಯಾವುದು ಯೋಗ ಯಾವುದು ಯೋಗ ಇಲ್ಲ ಅಂತ ದ್ವಂದ್ವ. ಯೋಗದ ಮುಖ್ಯ ಉದ್ದೇಶ ಏನು ಅಂತ, ನಮ್ಮಲ್ಲಿ ಅದನ್ನು ವಿದ್ಯೆ ಅಂತ ಕರೀತಾರೆ. ನೋಡಿ, ತುಂಬ ಸರಳವಾಗಿ ಶುರು ಮಾಡೋಣ. ಇವತ್ತು ನಾವೆಲ್ಲ ಇದ್ದೀವಿ, ನಾನಿದ್ದೀನಿ, ನೀವಿದ್ದೀರಿ, ತುಂಬ ಜನ ನೋಡ್ತಾ ಇದ್ದಾರೆ, ಏನೆಲ್ಲೋ ಮಾಡ್ತಾಯಿದ್ದೀವಿ. ಇದೆಲ್ಲ ಮಾಡೋ ಪರ್ಪಸ್ ಏನು? ಏನಕ್ಕೆ ಮಾಡ್ತಾಯಿದ್ದೀವಿ? ಎಲ್ಲ ಖುಷಿ ಬೇಕು, ಸುಖ ಬೇಕು, ಯಾರಿಗೂ ದುಃಖ ಬೇಡ, ಸುಖ ಹುಡುಕ್ತಾ ಇದ್ದೀವಿ. ಹೌದಾ? ಮತ್ತೆ ಏನಾದರೂ ಒಂದನ್ನು ತಿಳ್ಕೋಬೇಕು ಅಂತ ಒಂದು ಹಂಬಲದಿಂದ ಅದರ ಯಾಕೆ ತಿಳ್ಕೊಬೇಕು ಅಂತ ಅದರಿಂದ ಖುಷಿ ಹುಡುಕ್ತಾ ಇದ್ದೀರಿ. ಕೆಲವರಿಗೆ ತಿಳ್ಕೊಳ್ಳೋದ್ರಲ್ಲಿ ಖುಷಿ, ಕೆಲವರಿಗೆ ನಿದ್ರೆ ಮಾಡೋದ್ರಲ್ಲಿ ಖುಷಿ, ಕೆಲವರಿಗೆ ಊಟ ಮಾಡೋದ್ರಲ್ಲಿ ಖುಷಿ, ಕೆಲವರಿಗೆ ಇನ್ನೊಬ್ಬರಿಗೆ ಹಿಂಸೆ ಕೊಡೋದ್ರಲ್ಲಿ ಖುಷಿ. ಒಬ್ಬೊಬ್ಬರು ಒಂದೊಂದರಲ್ಲಿ ಖುಷಿಯನ್ನು ಹುಡುಕ್ತಾ ಇದ್ದೀವಿ ನಾವು. ಖುಷಿ, ತೃಪ್ತಿ, ನೆಮ್ಮದಿ ಅಲ್ವಾ? ಸುಖ ಬೇಕು, ಯಾರಿಗೂ ದುಃಖ ಬೇಡ. ಸುಖ ಬೇಕು, ದುಃಖ ಬೇಡ. ಹೊರಗಿಂದ ಬಂದದ್ದು ಯಾವುದೂ ನಮ್ಮದಲ್ಲ, ಯಾವುದೂ ಶಾಶ್ವತವಲ್ಲ. ಒಂದು ವಸ್ತು ಹೊರಗಿಂದ ಬಂದರೆ ಅದು ಒಂದು ವ್ಯಾಲಿಟಿ ಜೊತೆಗೆ ಬಂದಿರುತ್ತೆ. ಅದು ಸಂಬಂಧ ಇರಲಿ, ಸಂಪತ್ತಿರಲಿ, ಕೀರ್ತಿ ಇರಲಿ, ಅಪಕೀರ್ತಿ ಇರಲಿ, ಎಲ್ಲವೂ ಬಂದದ್ದು ಹೋಗುತ್ತೆ. ಅದನ್ನು ಬಿಟ್ಟು ನಾವು ಹೋಗ್ತೀವ, ನಮ್ಮನ್ನು ಬಿಟ್ಟು ಅದು ಹೋಗುತ್ತಾ? ಇಬ್ಬರು ಒಟ್ಟಿಗೆ ಇರಬೇಕಾದ್ರೆ ಸಮಯವೇ ಮುಗ್ದು ಒಬ್ಬರು ಮೇಲೆ ಹೋಗ್ತಾರೋ ಗೊತ್ತಿಲ್ಲ. ಒಟ್ಟಿಗೆ ಆದ ಎರಡು ವಸ್ತುಗಳು ಒಂದಿನ ಬೇರೆ ಆಗಲೇಬೇಕು, ಅದಕ್ಕೊಂದು ವ್ಯಾಲಿಡಿಟಿ ಇದೆ. ಈ ಹೊರಗಿಂದ ಬಂದ ಸಂತೋಷ, ಜ್ಞಾನ, ಇದು ಯಾವುದೂ ಕೂಡ ನಮ್ಮದಲ್ಲ, ಒಂದು ದಿವಸ ನಮ್ಮನ್ನು ಬಿಟ್ಟು ಹೋಗ್ತದೆ. ಪ್ರತಿಯೊಬ್ಬರು ಏನು ಬಯಸ್ತಾ ಇದ್ದೀವಿ? ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಬಯಸ್ತಾ ಇರೋದು. ಈಗ ಉಸಿರು ತಗೊಳ್ಳಿ, ದೀರ್ಘವಾಗಿ ಹೋಲ್ಡ್ ಮಾಡಿ, ಆಮೇಲೆ ಸ್ವಲ್ಪ ಮೇಲೆ ಮುಕ್ತಿ ಬಿಡಲೇಬೇಕು. ಉಸಿರು ಬಿಟ್ಟ ಮೇಲೆ ಆನಂದ ಅಲ್ವಾ? ಕೆಲವರಿಗೆ ದೈಹಿಕವಾಗಿ ತುಂಬ ರೋಗ ಇರುತ್ತೆ, ಅವರಿಗೆ ಆ ರೋಗಕ್ಕೆ ಶಮನ ಸಿಕ್ಕಿದರೆ ಅದರಿಂದ ಮುಕ್ತಿ. ದೇಹ ಗಟ್ಟಿ ಇರ್ತದೆ, ಸಿಕ್ಸ್ ಪ್ಯಾಕು ಎಲ್ಲ ಇರ್ತದೆ, ಮಲಗಿದ್ರೆ ನಿದ್ರೆ ಬರೋಲ್ಲ. ಸ್ಟ್ರೆಸ್ಸು, ಆ್ಯಂಗ್ಸೈಟಿ, ಡಿಪ್ರೆಷನ್ನು, ಇನ್ಸೋಮೇನಿಯಾ, ಇವೆಲ್ಲ ಸಮಸ್ಯೆಗಳು ಯಾವತ್ತೋ ಯಾರೋ ಬೈದಿದ್ದು ಬಿಟ್ಟು ಹೋಗಿದ್ದು ಕಾಡ್ತಾ ಇರ್ತದೆ. ಜಗತ್ತಿಗೆ ಏನು ಕಾಣಲ್ಲ, ಮನಸ್ಸು ಅದಕ್ಕೆಲ್ಲ ನೆಮ್ಮದಿಯಾಗಿರಕ್ಕೆ ಬಿಡಲ್ಲ. ಆ ಸಮಸ್ಯೆಗೆ ಪರಿಹಾರ ಸಿಕ್ಕಿದ್ರೆ, ಸಾಂತ್ವನ ಸಿಕ್ಕಿದ್ರೆ, ಒಂದು ಆಲಿಂಗನ ಸಿಕ್ಕಿದ್ರೆ ಸರಿಯಾದ ವ್ಯಕ್ತಿಯಿಂದ, ಆ ಸಮಸ್ಯೆಯಿಂದ ಮುಕ್ತಿ ಬಯಸ್ತಾ ಇರ್ತೀವಿ. ಹಸಿವು, ಒಂದು ಕಿತ್ತಳೆ ಹಣ್ಣು ತಿಂದರೆ ಹಸಿವಿಂದ ಮುಕ್ತಿ ಸಿಗುತ್ತೆ. ನೀರು ಬಾಯಾರಿಕೆ ಆದಾಗ ಒಂದು ತೊಟ್ಟು ನೀರು ಬಾಯಾರಿಕೆಯಿಂದ ಮುಕ್ತಿಯನ್ನು ಕೊಡುತ್ತೆ. ಹೌದು. ಹೀಗೆ ಪ್ರತಿ ಕ್ಷಣ ನಾವು ಬಯಸ್ತಾ ಇರೋದು ಮುಕ್ತಿಯನ್ನೇ. ಈಗ ಉದಾಹರಣೆಗೆ ಬೆಳಕು ಕತ್ತಲಿಗೆ ಮುಕ್ತಿ ಕೊಡೋ ಹಾಗೆ, ಈಗ ನೀವು ಮಾತಾಡ್ತಿರೋ ಕೆಲವು ವಿಚಾರಗಳು ನಮ್ಮಲ್ಲಿರುವಂತಹ ಡೌಟ್ಸಿಗೆ ಮುಕ್ತಿ ಕೊಡುತ್ತೆ. ಹೌದು. ಸೊ ಪ್ರತಿಯೊಬ್ಬರೂ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಬಂಧನದಿಂದ ಬಿಡಿಸಿಕೊಂಡು ಮುಕ್ತಿಗಡೆಗೆ ಮುಖ ಮಾಡ್ತಾಯಿದ್ದೀವಿ. ಸರಿ. ಈಗ ಮದುವೆನೇ ಆಗಿಲ್ಲ ಒಬ್ಬನಿಗೆ, ಅವನಿಗೆ ಆ ಬ್ಯಾಚುಲರ್ ಲೈಫಿಂದ ಮುಕ್ತಿ ಬೇಕು ಅಂತ ಅನಿಸ್ತದೆ. ಮದುವೆ ಆದವ್ರಿಗೆ ನಾನು ಹೇಳಲ್ಲ. ಹೀಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾವು ಕಾನ್ಷಿಯಸ್ ಆಗೋ ಅನ್ಕಾನ್ಷಿಯಸ್ ಆಗೋ ಮುಕ್ತಿಯನ್ನೇ ಬಯಸ್ತಾ ಇದ್ದೀವಿ. ಹಾಗೆ ಮುಕ್ತಿಯ ಕಡೆಯ ಹಂತ ಯಾವುದು ಅಂದರೆ ಅದನ್ನು ಹೇಳ್ತಾರೆ, ನನ್ನ ಆನಂದ ಮತ್ತು ಜ್ಞಾನಕ್ಕೆ ಇನ್ನೊಬ್ಬರ ಆಶ್ರಯ ಹಂಗು ಇಲ್ಲದೆ ಏನಿದ್ರೂ ಇಲ್ಲ ಅಂದರೂ ನಾನು ನನ್ನ ಪಾಟಿಗೆ ಆನಂದವಾಗಿರಬಲ್ಲೆ. ನನ್ನ ಜ್ಞಾನಕ್ಕೆ ಯಾರ ಹಂಗು ಇಲ್ಲದೇ ಇರೋ ಒಂದು ಪರಿಸ್ಥಿತಿಗೆ ರೀಚ್ ಆಗ್ತೀವಲ್ಲ, ಅದೇ ಮುಕ್ತಿ. ಅದು ಹೇಳ್ತಾರೆ, ಮುಕ್ತಿ ನೈಜ ಸುಖಾನುಭೂತಿ ಅಂತ ಹೇಳ್ತಾರೆ. ಮುಕ್ತಿ ಅಂದರೆ ಬೇರೇನೂ ಅಲ್ಲ, ನನ್ನ ಸುಖದ ಅನುಭೂತಿ ನನಗೆ ಆಗೋದು. ಹಾಗೆ ಯಾರ ಡಿಪೆಂಡೆನ್ಸಿ, ಯಾವುದೇ ಡಿಪೆಂಡೆನ್ಸಿನೇ ಇಲ್ಲ. ನನ್ನ ಸುಖದ ಅನುಭೂತಿ ನನಗೆ ಆಗೋದು ಹೇಗೆ? ಭಕ್ತಿಂಚ ತತ್ಸಾಧನಂ. ಅದಕ್ಕೆ ಸಾಧನ ಏನು ಅಂತ ಕೇಳಿದ್ರೆ ಭಕ್ತಿ, ಯೋಗ ಇನ್ಸ್ಟ್ರೂಮೆಂಟ್.
ಇದು ಯಾರಿಗೆ ಬೇಡ? ಇವತ್ತು ನಮ್ಮ ತುಂಬ ಜನರ ಗೋಲಾಟ ಏನು ಇವತ್ತು? ಅವ್ರು ಮಾತಾಡ್ತಾ ಇಲ್ಲ, ಇವರು ಟೈಮ್ ಕೊಡ್ತಿಲ್ಲ, ಅವ್ರು ನೆನ್ನೆ ಇದ್ದಂಗೆ ಇವತ್ತಿಲ್ಲ, ಪರಿಸ್ಥಿತಿ ನೆನ್ನೆ ಇದ್ದಂಗಿಲ್ಲ, ನಾಳೆ ಏನಾಗ್ಬಿಡುತ್ತೆ. ನಾವು ಎಷ್ಟು ಡಿಪೆಂಡ್ ಆಗ್ತಾ ಹೋಗ್ತೀವಿ ಅಷ್ಟು ಇನ್ಸೆಕ್ಯೂರ್ ಆಗ್ತಾ ಹೋಗ್ತೀವಿ, ಪರತಂತ್ರರಾಗ್ತಾ ಹೋಗ್ತೀವಿ. ಮುಕ್ತಿ ಅನ್ನೋದು ಸ್ವತಂತ್ರತೆ. ನನ್ನ ಜ್ಞಾನಕ್ಕೆ, ನನ್ನ ಆನಂದಕ್ಕೆ ಇನ್ನೊಬ್ಬರ ಯಾರ ಡಿಪೆಂಡೆನ್ಸಿಯೂ ಇಲ್ಲದೇ ಇರೋ ಅವಸ್ಥೆ ಏನಿದೆಯಲ್ಲ ಅದು ಮುಕ್ತಿ.